ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1 ವರ್ಸ್ 5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಿರಿ. ಏನು ಕೇಳಿಕೊಂಡರೂ ಕೂಡ ನಾವು ಮೊದಲನೆಯದಾಗಿ ದೇವರ ಜ್ಞಾನವನ್ನು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಜ್ಞಾನ ಪರಲೋಕದ ಜ್ಞಾನ, ಯೇಸುವಿನಲ್ಲಿ ಇದ್ದ ಜ್ಞಾನ. ಯೇಸುವೇ ಜ್ಞಾನವಾಗಿದ್ದಾರೆ. ನಾವು ಜ್ಞಾನ ಕೇಳುವಾಗ ಯೇಸುವನ್ನೇ ಕೇಳುತ್ತಾ ಇದ್ದೇವೆ. ಯೇಸುವೇ, ನೀನು ನನ್ನಲ್ಲಿ ಬಂದು ಇರು, ನೀನು ನನ್ನಲ್ಲಿ ಬಾ ಸ್ವಾಮಿ, ನನ್ನಲ್ಲಿ ನೆಲೆಸು ಸ್ವಾಮಿ ಎಂಬುದಾಗಿ ನಾವು ಯೇಸುವನ್ನೇ ಬೇಡಿಕೊಳ್ಳುತ್ತಾ ಇದ್ದೇವೆ. ಯೇಸುವೇ ಜ್ಞಾನದ ಭಂಡಾರವಾಗಿದ್ದಾರೆ. ಸೊ ನಾವು ನಮ್ಮಲ್ಲಿ ನೋಡಿರಿ, ಜ್ಞಾನ ಕಡಿಮೆಯಾಗಿರುವವರು ಎಂಬುದಾಗಿ ನೋಡುವಾಗ ದೇವರ ತಿಳುವಳಿಕೆಯಲ್ಲಿ ಕಡಿಮೆಯಾಗಿರುವವರಾಗಿರುತ್ತೇವೆ. ಸೊ ದೇವರ ತಿಳುವಳಿಕೆ ಕಡಿಮೆಯಾಗಿರುವಾಗ ನಮಗೆ ನಂಬಿಕೆ ಕೂಡ ಕುಂದಿ ಹೋಗುತ್ತದೆ. ಪೂರ್ತಿಯಾಗಿ ನಂಬಲು ಆಗುವುದಿಲ್ಲ. ಸಂದೇಹ ಪಡುವವರಾಗಿರುತ್ತೇವೆ. ಸಂದೇಹ ಪಡುವವರು ಗಾಳಿಯಲ್ಲಿ ಬಡಿಯಲ್ಪಟ್ಟವರಾಗಿರುತ್ತಾರೆ. ಅವರು ಚಂಚಲ ಚಿತ್ತರಾಗಿರುತ್ತಾರೆ. ಅವರು ಏನು ದೇವರ ಹತ್ರ ಕೇಳಿದರೂ ಕೂಡ, ಪ್ರಾರ್ಥನೆ ಮಾಡಿದರೂ ಕೂಡ ಅವರಿಗೆ ಆ ಸಂದೇಹ, ಆ ಚಂಚಲ ಚಿತ್ತ ಏನು ಮಾಡುತ್ತದೆ? ದೇವರಿಂದ ಏನನ್ನು ಕೂಡ ಹೊಂದಿಕೊಳ್ಳಲು ಅಡ್ಡಿ ಮಾಡುತ್ತದೆ. ಸೊ ನಮ್ಮ ಸಂದೇಹ, ನಮ್ಮ ಚಂಚಲ ಚಿತ್ತ ದೇವರ ಬೇಕಾದ ರೀತಿಯಲ್ಲಿ ಅರಿಯದೆ ತಿಳಿಯದೆ ಇರುವಾಗ ಅದುವೇ ನಮಗೆ ಅಡ್ಡಿಯಾಗಿ ಬಿಡುತ್ತದೆ. ಸೊ ಈ ಅಡ್ಡಿಯನ್ನು ತೆಗೆದುಹಾಕರಿ, ಅಂದರೆ ಸಂದೇಹವನ್ನು ತೆಗೆದುಹಾಕರಿ, ಚಂಚಲ ಚಿತ್ತವನ್ನು ತೆಗೆದುಹಾಕರಿ. ಗಾಳಿಯಿಂದ ಬಡಿಯಲ್ಪಟ್ಟವರಾಗಿ ವೇವ್ಸ್ ಥರ ಇರಬೇಡ್ರಿ. ಈ ಸಮುದ್ರದಲ್ಲಿರುವ ಅಲೆಗಳಾಗಿ ಸ್ವಲ್ಪ ಮೇಲೆ ಕೆಳಗಡೆ ಬರುವ ಹಾಗೆ ನಮ್ಮ ನಂಬಿಕೆ ಇರಬಾರದು. ಹಲ್ಲೆಲೂಯಾ. ಆ ರೀತಿಯಾದ ಜೀವನ ನಮ್ಮದಾಗಿರಬಾರದು. ಆ ರೀತಿಯಾದ ಜನರಾಗಿ ನಾವು ಇರಬಾರದು. ನಮಗೆ ಅಟಲವಾದ ಸ್ಥಿರವಾದ ನಂಬಿಕೆ ನಮ್ಮ ದೇವರ ಮೇಲೆ, ನಾವು ಆರಾಧಿಸುವ ಪ್ರಾರ್ಥಿಸುವ ದೇವರ ಮೇಲೆ ಇಡಬೇಕು. ಇದಕ್ಕೆ ಬೆಳೆಯೋಣವ, ದೃಢವಾಗೋಣ. ಲೆಟ್ಸ್ ನಾಟ್ ಬಿ ವೀಕ್. ಪ್ರಾರ್ಥನೆಯಲ್ಲಿ ವೀಕ್ ಆಗಿರುವುದು ಬೇಡ. ನೋಡಿ, ಒಬ್ಬನು ಜ್ಞಾನದಲ್ಲಿ ಕಡಿಮೆಯಾಗಿದ್ದರೆ ದೇವರ ಬಳಿಗೆ ಬಂದು ಕೇಳಲಿ. ಹಲ್ಲೆಲೂಯಾ. ಆಪ್ಷನ್ ಇದೆ, ದಾರಿ ಇದೆ. ದೇವರ ಬಳಿಗೆ ಬಂದು ಕೇಳ್ರಿ. ಇಲ್ಲ ಅಂತ ಹೇಳುವುದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ ಕೊಡುವ ದೇವರ ಆ ಭಂಡಾರವಾಗಿರುವ ಆ ಪೊಕ್ಕಿಷ, ಆ ವೆಲ್ತ್, ಆ ಟ್ರೆಷರ್ ಹತ್ರ ಹೋಗಿ ಕೇಳಿಕೊಳ್ಳ್ರಿ. ಹಲ್ಲೆಲೂಯಾ. ಉಚಿತವಾಗಿ ಕೊಡುವ ದೇವರು. ಹಲ್ಲೆಲೂಯಾ. ಯಾವ ಶಾಲೆ, ಯಾವ ಕಾಲೇಜು, ಯಾವ ಇನ್ಸ್ಟಿಟ್ಯೂಷನಲ್ಲಿ ನಮಗೆ ಸಿಗಲಾರದ ಎಷ್ಟು ಫೀಸ್ ಕಟ್ಟಿ ಸಿಗಲಾರದ ಜ್ಞಾನ ದೇವರು ನಮಗೆ ಉಚಿತವಾಗಿ ಕೊಡಲಿದ್ದಾರೆ. ಹಲ್ಲೆಲೂಯಾ. ಜ್ಞಾನಿಗಂತಲೂ ಜ್ಞಾನಿಯಾಗಿ ನಮ್ಮನ್ನು ಬದಲಿ ಮಾಡೋದಕ್ಕೆ ದೇವರ ಹತ್ರ ದೇವರ ಜ್ಞಾನ ಇದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹಂಗಿಸದೆ ಕೊಡುವ ದೇವರು, ಇನ್ಸಲ್ಟ್ ಮಾಡದೆ ಕೊಡುವ, ಪ್ರಶ್ನೆ ಕೇಳದೆ ಕೊಡುವ ದೇವರು, ಡೌಟ್ ಪಡದೆ ಕೊಡುವ ದೇವರು, ಕೇವಲವಾಗಿ ಎಣಿಸದೆ ಕೊಡುವ ದೇವರ ಬಳಿಗೆ ಬಂದು ಕೇಳ್ರಿ. ಹಲ್ಲೆಲೂಯಾ. ಅವರು ಉದಾರವಾಗಿ ಕೊಡುತ್ತಾರೆ. ಚಿಯರ್ಫುಲಿ, ಹ್ಯಾಪಿಲಿ ಗಾಡ್ ವಿಲ್ ಗಿವ್ ಯು ವಿಸ್ಡಮ್. ಇವತ್ತು ಮೊಟ್ಟ ಮೊದಲು ಐ ಆಮ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ, ಅನುಭವದಿಂದ ಹೇಳ್ತಾ ಇದ್ದೀನಿ, ಜ್ಞಾನ ತುಂಬ ಅವಶ್ಯ. ದಯವಿಟ್ಟು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಈವನ್ ಟು ಪ್ರೇ ವಿ ನೀಡ್ ವಿಸ್ಡಮ್, ಈವನ್ ಟು ಟಾಕ್ ವಿ ನೀಡ್ ವಿಸ್ಡಮ್. ಜೀವನ ಮಾಡೋದಕ್ಕೆ ಜ್ಞಾನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ದಡ್ಡರಾಗಿ ಇದ್ದುಕೊಂಡು ನಾವು ಬದುಕಕ್ಕಾಗೋದೇ ಇಲ್ಲ. ಮೂರ್ಖರಾಗಿ ಇದ್ದುಕೊಂಡು ನಾವು ನಾಶವಾಗಿ ಬಿಡುತ್ತೇವೆ. ಆದರೆ ಜ್ಞಾನ ಬೇಕಾ? ಜ್ಞಾನ ಕಡಿಮೆ ಇದೆ, ಅದಕ್ಕಾಗಿ ಅದೇ ರೀತಿ ಇರಬೇಕೆಂಬುದಾಗಿ ಅಲ್ಲ. ಜ್ಞಾನದಲ್ಲಿ ಕಡಿಮೆಯುಳ್ಳವನು ದೇವರ ಬಳಿಗೆ ಬಂದು ಕೇಳಲಿ, ಅವರು ಉದಾರವಾಗಿ ಕೊಡುತ್ತಾರೆ. ಆಸ್ಕ್ ಗಾಡ್ ಫಾರ್ ವಿಸ್ಡಮ್. ಹಲ್ಲೆಲೂಯಾ. ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಎಂಬುದಾಗಿ ಹೇಳಿದಾರಲ್ಲ. ಏನು ಬೇಕಾದರೂ ಕೇಳು. ಜ್ಞಾನವನ್ನು ಕೇಳೋಣ. ಜ್ಞಾನ ಕೊಡಿ ಸ್ವಾಮಿ. ನನಗೆ ಜ್ಞಾನ ಇಲ್ಲ ಏಸಪ್ಪ. ನನ್ನ ಹತ್ರ ಎಷ್ಟೋ ಮೂರ್ಖತನ ಇದೆ, ದುಡುಕುತನ ಇದೆ, ಅವಸರ ಬುದ್ಧಿ ಇದೆ ಅಪ್ಪ. ನಾನೇ ಕೆಡಿಸ್ಕೊಳ್ತಾ ಇದ್ದೀನಪ್ಪ. ನಾನೇ ಶಿಕ್ಷಿಸ್ಕೊಳ್ತಾ ಇದ್ದೀನಪ್ಪ. ನಾನೇ ಏಸಪ್ಪ ಬೀಳುತ್ತಾ ಇದ್ದೇನಪ್ಪ. ನಾನೇ ಏಸಪ್ಪ, ನಾನೇ ಕಾರಣ. ನನ್ನ ಜೀವನಕ್ಕೆ ನಾನೇ ಕಾರಣ ಏಸಪ್ಪ. ನನ್ನ ಫೇಲ್ಯೂರ್, ನನ್ನ ಡಿಫೀಟು, ನನ್ನ ಅನಾರೋಗ್ಯ,
ನನ್ನ ಎಲ್ಲದಕ್ಕೂ ನಾನೇ ಕಾರಣ, ನನಗೆ ಜ್ಞಾನ ಬೇಕು, ನನಗೆ ಜ್ಞಾನ ಕೊಡು ಸ್ವಾಮಿ. ನನ್ನ ಕುಟುಂಬವನ್ನು ಕಟ್ಟಬೇಕು, ಮನೆಯನ್ನು ಕಟ್ಟಬೇಕು, ಗಂಡ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳಬೇಕು, ನನಗೆ ಬೇಕು ಜ್ಞಾನ ಅಪ್ಪ. ಸೇವೆ ಮಾಡುವ ಜ್ಞಾನ, ಪ್ರಾರ್ಥನೆ ಮಾಡುವ ಜ್ಞಾನ, ಬೈಬಲ್ ಓದಿ ಕಲಿಯುವ ಜ್ಞಾನ ಏಸಪ್ಪ, ನಿನ್ನನ್ನು ತಿಳಿದುಕೊಳ್ಳುವ ಜ್ಞಾನ ಕೊಡು ಸ್ವಾಮಿ, ಕೊಡು ಕೊಡು ಸ್ವಾಮಿ. ಹಂಗಿಸದೆ ಕೊಡುವ ದೇವರು ನೀವೇ ಸ್ವಾಮಿ. ಅಪ್ಪ ಉದಾರವಾಗಿ ಕೊಡು ಸ್ವಾಮಿ. ನನ್ನ ಹತ್ರ ಹಣ ಇಲ್ಲಪ್ಪ, ನಾನು ಕಲಿಯಲಿಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಏಸಪ್ಪ ಪ್ರೊವಿಷನ್ ಫಾರ್ ನನಗೆ ಕಾಲೇಜು ಸ್ಕೂಲು ಇನ್ನೊಂದು ಏನೂ ಹೋಗಿ ಕಲಿಯೋದಕ್ಕೆ ಇಲ್ಲ ಸ್ವಾಮಿ. ಕಲಿಸುವವರು ಇಲ್ಲ ಏಸಪ್ಪ, ಹೇಳಿಕೊಡುವವರು ಇಲ್ಲ ಸ್ವಾಮಿ. ಜ್ಞಾನ ಕೊಡಿ ಏಸಪ್ಪ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದೆ. ನೀವು ಕೊಡುವುದಕ್ಕಾಗಿ ಸ್ತೋತ್ರ, ಎಲ್ಲರಿಗೂ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರ ಜ್ಞಾನ ಕೇಳೋಣ. ಮುಖ್ಯವಾದದ್ದು ದೇವರ ಜ್ಞಾನ, ದೇವರು ಕೊಡುವ ಜ್ಞಾನ. ಎಲ್ಲ ಜ್ಞಾನ ನಮಗಿದ್ದರೂ ಕೂಡ ದೇವರ ಜ್ಞಾನ ಇಲ್ಲದೆ ಹೋದರೆ ಕಷ್ಟ. ಒಂದು ಕಥೆ ಈ ರೀತಿಯಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಒಂದು ಪಂಡಿತನಿಗೆ ದೋಣಿಯಲ್ಲಿ ಹೋಗುವಾಗ ಅವನಿಗೆ ಈಜು ಬಾರದ ಕಾರಣ, ಅವನು ಕಲಿತ ಎಲ್ಲ ವಿದ್ಯೆ ಅವನಿಗಿದ್ದರೂ ಕೂಡ ಈಜು ಬಾರದ ಕಾರಣ ಅವನು ಆ ದೋಣಿ ಮುಳುಗುವಾಗ ಆ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋದನೆಂಬ ಒಂದು ಕತೆ. ಇಟ್ಸ್ ಅ ಓಲ್ಡ್ ಸ್ಟೋರಿ. ಅಂದರೆ ನೋಡಿ, ನಮಗೆಲ್ಲ ಜ್ಞಾನ ಇದ್ದು ದೇವರ ಜ್ಞಾನ ಇಲ್ಲದೆ ಇರುವಾಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ದೇವರು ನಮಗೆ ಆ ಜ್ಞಾನ ಕೊಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.